ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಹೊಸ ವಿಡಿಯೋದಲ್ಲಿ ನಾವು ನೋಡೋಣ ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿ ನೋಡ್ಕೊಂಡು ಬರೋಣ. ಮೊದಲು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡೋಕ್ಕೆ ನಾನು ಬಳಸಿರೋ ಐಟಮ್ಸ್ ಎಲ್ಲ ಈ ಥರ ಇದೆ. ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಶೇಂಗಾದ ಸೊಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ, ಅದ್ರ ಜೊತೆ ಪುಟಾಣಿ, ಒಂದು ಸ್ವಲ್ಪ ಹುಣಸೆ ಎಲೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಕೂಡ. ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಬೆಲ್ಲ, ಒಂದು ಚಿಟಿಕೆಯಷ್ಟು ಜೀರಿಗೆ, ಇದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ನಾನು ಒಂದು ರೌಂಡ್ ರುಬ್ಕೊತೀನಿ. ಸೊ ಈಗ ನೋಡ್ಬೋದು ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ. ಇದನ್ನು ಹಾಗೇನೂ ಬಡಿಸ್ಕೋಬೋದು, ಇಲ್ಲ ಒಗ್ಗರಣೆನೂ ಕೊಡ್ಬೋದು. ನಾನು ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಒಂದು ಬಾಣಲೆಗೆ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಜೀರಿಗೆ ಸಾಸಿವೆ ಹಾಕಿ, ಕರಿಬೇವನ್ನು ಹಾಕಿದ್ರೆ, ಹಸಿ ಕರಿಬೇವು ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅಷ್ಟೇ. ಇವಾಗ ಜೀರಿಗೆ ಸಾಸಿವೆ ಚಟ ಚಟ ಅಂದಂಗೆ ಅದನ್ನ ತೆಗೆದು ಚಟ್ನಿ ಮೇಲೆ ಹಾಕಿದ್ರೆ ಮುಗಿತು, ಚಟ್ನಿ ರೆಡಿ. ಈಗ ಪಡ್ಡಿನ ಹಿಟ್ಟಿನ ಬಗ್ಗೆ ನೋಡೋಣ. ಇದಕ್ಕೆ ನಾನು ಹಿಂದಿನ ದಿನವೇ 2 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಉದ್ದಿನಬೇಳೆಯನ್ನು 6ರಿಂದ 7 ಗಂಟೆವರೆಗೂ ನೆನೆಸಿ, ಅದನ್ನ ಮಿಕ್ಸಿ ಮಾಡುವಾಗ ಸ್ವಲ್ಪ ಮಂಡಕ್ಕಿಯನ್ನು ಸೇರಿಸಿದ್ದೆ, ಒಂದೊಂದು ಹಿಡಿಯಷ್ಟು. ಅದನ್ನ ಸೇರಿಸಿ ಚೆನ್ನಾಗಿ ರುಬ್ಬಿಟ್ಕೊಂಡು ಒಂದು ನೈಟ್ ಫರ್ಮೆಂಟ್ ಆಗಿಬಿಟ್ಟಿದ್ದೆ. ಸೊ ಇವಾಗ ಬ್ಯಾಟ್ರಿ ಹೀಗಿದೆ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಮಿಕ್ಸ್ ಮಾಡಿಲ್ಲ. ಎರಡು ಮೂರು ನಿಮಿಷ ಆದಮೇಲೆ ಮೇಲ್ಗಡೆ ಮುಚ್ಚಿರೋ ಲಿಡ್ನ ತೆಗೆದು ನೋಡಿದ್ರೆ ಅಲ್ಲಿ ಗುಳ್ಳೆ ಗುಳ್ಳೆ ಬಂದಿರುತ್ತೆ. ಸೊ ಅದೇ ಸೈನು. ಅದಾದಮೇಲೆ ಇದನ್ನ ತಿರುಗಿಸ್ಬಿಟ್ಟು ಹಾಕಬೇಕು. ಟೋಟಲ್ ಒಂದು ಸೆಟ್ ಮಾಡೋಕ್ಕೆ 10ರಿಂದ 15 ನಿಮಿಷ ಬೇಕಾಗುತ್ತೆ. ಗರಿಗರಿಯಾದ ಬಿಸಿ ಬಿಸಿ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರದ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು.